ಉದ್ಯಮಿ ಪುತ್ರ ಟೆಕ್ಕಿ ಅದ್ವೈತ್ ಮಿಸ್ಸಿಂಗ್ ಪ್ರಕರಣಕ್ಕೆ ಇಂದಿಗೆ 5ನೇ ದಿನ. ಶಿವಗಂಗೆ ಬೆಟ್ಟದಲ್ಲಿ ಬೆಳಗ್ಗೆಯಿಂದಲೇ ತೀವ್ರ ಶೋಧ ನಡೆದಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಪೊಲೀಸರು, ಅರಣ್ಯ ಇಲಾಖೆ ಜೊತೆ ಸಾಹಸಿ ಜ್ಯೋತಿರಾಜ್ ತಂಡವು ಕಾರ್ಯಾಚರಣೆಗೆ ಇಳಿದಿತ್ತು. ಆದರೆ 5 ದಿನಗಳ ಶೋಧದ ಬಳಿಕವೂ ಅದ್ವೈತ್ನ ಸುಳಿವು ಪತ್ತೆಯಾಗಿಲ್ಲ. ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಶಿವಗಂಗೆಯಲ್ಲಿ ಟೆಕ್ಕಿ ಅದ್ವೈತ್ ಮಿಸ್ಸಿಂಗ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಶಾಂತಲಾ ಡ್ರಾಪ್ನಿಂದ ರೋಪ್ ಮೂಲಕ ಅದ್ವೈತ್ಗಾಗಿ ಸರ್ಚಿಂಗ್. ಸಮುದ್ರ ಮಟ್ಟದಿಂದ 4800 ಅಡಿ ಎತ್ತರವಿರುವ ಶಾಂತಲಾ ಡ್ರಾಪ್. ತುಮಕೂರು ಜಿಲ್ಲೆಯ ಐತಿಹಾಸಿಕ ಶಿವಗಂಗೆ ಬೆಟ್ಟದಲ್ಲಿ ನಾಪತ್ತೆಯಾಗಿರುವ ಅದ್ವೈತ್ಗಾಗಿ ಇವತ್ತು 5ನೇ ದಿನವೂ ಶೋಧ ನಡೆಸಲಾಯಿತು. ಕಡಿದಾದ ಕಲ್ಲು ಬಂಡೆಗಳು, ಆಳವಾದ ಕಂದಕಗಳು ಹಾಗೂ ಅತ್ಯಂತ ಅಪಾಯಕಾರಿ ಪ್ರದೇಶಗಳಲ್ಲಿ ರಕ್ಷಣಾ ಪಡೆಗಳು ಹುಡುಕಾಟ ನಡೆಸಿದವು. ಇಂದಿನ ಕಾರ್ಯಾಚರಣೆಯ ವಿಶೇಷ ಅಂದ್ರೆ ಇಡೀ ರಾಜ್ಯಕ್ಕೆ ಚಿರಪರಿಚಿತವಾಗಿರುವ ಚಿತ್ರದುರ್ಗದ ಸಾಹಸಿ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ತಂಡ ಕೂಡ ಈ ಶೋಧ ಕಾರ್ಯಕ್ಕೆ ಕೈ ಹಾಕಿತು. ಸ್ವಂತ ಮದುವೆಗೆ ಕೇವಲ 9 ದಿನಗಳು ಬಾಕಿ ಇದ್ದರೂ ಅದನ್ನೆಲ್ಲ ಬದಿಗಿಟ್ಟು ಸಂಕಷ್ಟದಲ್ಲಿರುವ ಕುಟುಂಬಕ್ಕೆ ನೆರವಾಗಲು ಕೋತಿರಾಜ್ ತಂಡ ಬೆಟ್ಟ ಹತ್ತಿ ಸಾಹಸ ಪ್ರದರ್ಶಿಸಿತು. ನಾವು ಇಲ್ಲಿ ಶಿವಗಂಗೆ ಬೆಟ್ಟದಲ್ಲಿ ಬಂದಿದೆ ಒಂದು ಮಿಸ್ಸಿಂಗ್ ಕೇಸು, ಅದಕ್ಕೆ ಇಲ್ಲಿ ನೋಡೋದಕ್ಕೆ ಬಂದಿದೆ. ಫುಲ್ ಸರ್ಚ್ ಮಾಡಿದೆ. ವಾಸ್ಟ್ ಏರಿಯಾ ಇದೆ. ವಾಸ್ಟ್ ಏರಿಯಾ, ಇಟ್ ಇಸ್ ನಾಟ್ ವರ್ಸ್ಟ್ ಏರಿಯಾ. ವಾಸ್ಟ್ ಏರಿಯಾ ಮೀನಿಂಗ್ ಹ್ಯೂಜ್ ಏರಿಯಾ. ತುಂಬ ಕಷ್ಟ ಇದೆ ಟು ಗೋ ಇನ್ ಆ್ಯಂಡ್ ಫೈಂಡ್ ಔಟ್ ಎಕ್ಸಾಕ್ಟ್ಲಿ. ಆಲ್ಸೋ ವಿ ಮೇಡ್ ಅ ವಂಡರ್ಫುಲ್ ಸರ್ಚ್ ಆಲ್ ಓವರ್. ಯಾಕೆಂದರೆ NDRF, SDRF, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಜೊತೆ ನಾವು ಮಾಡಿದೆ, ಏನೂ ಸಿಕ್ಕಿಲ್ಲ. ಸಮುದ್ರ ಮಟ್ಟದಿಂದ ಸುಮಾರು 4800 ಅಡಿ ಎತ್ತರವಿರುವ ಶಿವಗಂಗೆ ಬೆಟ್ಟದ ಕಂದಕ ಶಾಂತಲಾ ಡ್ರಾಪ್. ಈ ಶಾಂತಲಾ ಡ್ರಾಪ್ ಪ್ರದೇಶದಲ್ಲಿ ಸುಮಾರು 300 ಮೀಟರ್ ಉದ್ದದ ಭಾರೀ ರೋಪ್ ಬಳಸಿ ಕೋತಿರಾಜ್ ತಂಡ ಪ್ರಾಣದ ಹಂಗು ತೊರೆದು ಆಳಕ್ಕೆ ಇಳಿಯಿತು. ಇವರಿಗೆ NDRF, SDRF, ಸ್ಥಳೀಯ ಪೊಲೀಸರು ಹಾಗೂ ಅರಣ್ಯ ಇಲಾಖೆಯ 100 ಸಿಬ್ಬಂದಿ ಸೂಕ್ತ ಮಾರ್ಗದರ್ಶನ ನೀಡಿ ಸಾಥ್ ಕೊಟ್ಟರು. ನನಗೆ ಬೆನ್ನೆಲುಬಾಗಿ ನಿಂತಿದೆ ಮೀಡಿಯಾದವರೇ, ಏನೇ ಇದ್ರು ಅವರೇ ಫಸ್ಟ್ ತಿಳಿಸ್ತಾರೆ. ಮೀಡಿಯಾದವರು ಒಂದ್ಸರಿ ಫೋನ್ ಮಾಡಿದ್ರು, ಹಿಂಗೇನಾದ್ರು ಟ್ರೈ ಮಾಡ್ತೀಯ ರಾಜು ನೀನು ಅಂತ. ಆಯ್ತು, ನಾನು ಟ್ರೈ ಮಾಡ್ತೀನಿ ಅಂದೆ. ಆಮೇಲೆ ಮೀಡಿಯಾದವರು ಪ್ರಶ್ನೆ ನಮ್ಮ ಪೊಲೀಸ್ನವ್ರಿಗೆ ನಂಬರ್ ಕೊಟ್ಟು ಅವರು ಪೊಲೀಸ್ನವ್ರು ಫೋನ್ ಮಾಡಿದ್ರು. ಒಂದು ದಿವಸ ನೋಡೋಣಪ್ಪ ಅಂದರು. ಅವ್ರು ಒಂದು ದಿವಸ ಆದಮೇಲೆ ಸಿಕ್ಕಿಲ್ಲ ಅಂತೇಳಿ ಇವತ್ತು ನನಗೆ ಫೋನ್ ಮಾಡಿದರು. ಬೆಳಗ್ಗೆ ರಾತ್ರಿ ಫೋನ್ ಮಾಡಿ ಬೆಳಗ್ಗೆ ಬಂದ್ಬಿಡಪ್ಪ ಅಂದ್ರೆ ನಾನು ಒಂದು ಬಾಡಿಗೆ ಕಾರ್ ತೊಗೊಂಡು ಮತ್ತು ನನ್ನ ಟೀಮು, ನಮ್ಮ ಮಾವ ಮತ್ತು ನನ್ನ ತಮ್ಮ, ನಮ್ಮ ಅಲಿಯ ಮತ್ತು ನನ್ನ ತಮ್ಮ, ಇವರೆಲ್ಲರೂ ಬಂದಿವಿ. ಈ ಹೈ ರಿಸ್ಕ್ ಕಾರ್ಯಾಚರಣೆಯ ವೇಳೆ ಶಾಂತಲಾ ಡ್ರಾಪ್ನ ಆಳದಲ್ಲಿ 2 ಅನಾಮಿಕ ಬ್ಯಾಗ್ಗಳು ಪತ್ತೆಯಾಗಿವೆ. ಇದರಿಂದ ರಕ್ಷಣಾ ತಂಡದಲ್ಲಿ ಸಣ್ಣದೊಂದು ಆಶಾವಾದ ಮೂಡಿತಾದರೂ ಬ್ಯಾಗ್ಗಳನ್ನು ತಪಾಸಣೆ ನಡೆಸಿದಾಗ ಅದ್ವೈತಿಗೆ ಸಂಬಂಧಿಸಿದ ಯಾವುದೇ ಖಚಿತ ಸುಳಿವುಗಳು ಸಿಗಲಿಲ್ಲ. ಸುಮಾರು 3 ಗಂಟೆಗಳ ಕಾಲ ಜೀವ ಪಣಕ್ಕಿಟ್ಟು ನಡೆಸಿದ ಕಾರ್ಯಾಚರಣೆಯ ಬಳಿಕವೂ ಅದ್ವೈತ್ ಪತ್ತೆಯಾಗದಿರುವುದು ಈಗ ಇಡೀ ಶೋಧ ತಂಡಕ್ಕೆ ದೊಡ್ಡ ಆತಂಕ ಮೂಡಿಸಿದೆ. ಆಗಸ್ಟ್ 7ರಂದು ಬೆಳಗ್ಗೆ 7:23 ಇದೇ ಶಾಂತಲಾ ಡ್ರಾಪ್ನ ತುತ್ತ ತುದಿಯಲ್ಲಿ ಅದ್ವೈತ್ ಮಲಗಿದ್ದ ಸ್ಥಿತಿಯಲ್ಲಿ ಕೊನೆಯದಾಗಿ ಪತ್ತೆಯಾಗಿದ್ದ. ಅದಾದ ನಂತರ ಆತ ಎಲ್ಲಿ ಹೋದ, ಕಂದಕಕ್ಕೆ ಬಿದ್ದನಾ ಅಥವಾ ಬೇರೆ ಎಲ್ಲಾದರೂ ನಾಪತ್ತೆಯಾದನಾ ಅನ್ನೋದು ನಿಗೂಢವಾಗಿದೆ. ಸದ್ಯಕ್ಕೆ ಇಂದಿನ ಕಾರ್ಯಾಚರಣೆಯು ಅಂತ್ಯಗೊಂಡಿದ್ದು, ಕತ್ತಲಾಗುತ್ತಿದ್ದಂತೆ ಶೋಧ ತಂಡಗಳು ಶಿವಗಂಗೆ ಬೆಟ್ಟದಿಂದ ಕೆಳಗಿಳಿದು ವಾಪಸ್ಸಾಗಿವೆ. 5 ದಿನಗಳ ನಿರಂತರ ಮತ್ತು ಸುದೀರ್ಘ ಕಾರ್ಯಾಚರಣೆಯ ಬಳಿಕವೂ ಅದ್ವೈತ್ ಸಿಗದೇ ಇರುವುದು ಸದ್ಯ ಹತ್ತಾರು ಅನುಮಾನ ಹಾಗೂ ಪ್ರಶ್ನೆಗಳಿಗೆ ಕಾರಣವಾಗಿದೆ. ಮೂರ್ತಿ ಬೀರಯ್ಯನ್ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.